ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಒಂದು 3 ಮಾರ್ಕ್ನ ಪ್ರಶ್ನೆ ಬರುತ್ತೆ. ಅದನ್ನು ಸಾಲ್ವ್ ಮಾಡ್ತೀನಿ. ಇಲ್ಲಿ ಫಸ್ಟಿಗೆ ನಿಮಗೆ ಇಂಪ್ಲಿಸಿಟ್ ಫಂಕ್ಷನ್ ಬಗ್ಗೆ ಐಡಿಯಾ ಕೊಡ್ತೀನಿ. ಈ ಥರ y = x³ ಅಂತ ಬರೆದ್ರೆ y ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ x. ಹೀಗಿದ್ದಾಗ ಇದನ್ನು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಇದರ ಡೆರಿವೇಟಿವ್ನ ನೀವು ಈಸಿಯಾಗಿ ಬರಿಬೋದು. ವಾಟ್ ಈಸ್ dy/dx 3x². ಈಗ ಚೈನ್ ರೂಲನ್ನು ಅಪ್ಲೈ ಮಾಡಿ ಸಹ ನೀವು ಎಕ್ಸ್ಪ್ಲಿಸಿಟ್ ಫಂಕ್ಷನನ್ನು ಡೆರಿವೇಟಿವ್ ನೋಡಲಿಕ್ಕೆ ಆಗುತ್ತೆ. ಸಪೋಸ್ y = sin x³ ಇದೆ ಅಂತ ಇಟ್ಕೊಳ್ಳೋಣ. ಇದರ ಡೆರಿವೇಟಿವ್ ನೋಡುವ ಮೆಥಡ್ ಹೇಗೆ? u ಅಂದರೆ sin x ಅಂತ ಹಾಕ್ತೀರಿ. ಆಗ dy/dx ಅನ್ನು ನೋಡಬೇಕಿದ್ರೆ 3 sin x² ಇಂಟು dy/dx ಆಫ್ sin x. ಇದು ಚೈನ್ ರೂಲನ್ನು ಅಪ್ಲೈ ಮಾಡಿ ಡೆರಿವೇಟಿವ್ ನೋಡುವಂಥ ಮೆಥಡ್. ಈಗ ಈ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡಿದರೆ ಆ್ಯಕ್ಚುಲಿ ನೀವು ಸಬ್ಸ್ಟಿಟ್ಯೂಷನ್ ಮಾಡೋದೇನು, u ಅಂದರೆ sin x. ಆಗ dy/dx ಅಂದರೆ ಏನಾಗುತ್ತೆ? 3u² ಇಂಟು du/dx. ಅಂದರೆ u = sin x ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಅಂದರೆ ಏನಾಗುತ್ತೆ? u³ ಆಗುತ್ತೆ. dy/dx dy/dx ಆಫ್ u³ 3u² ಇಂಟು du/dx. ಈ ಕಾನ್ಸೆಪ್ಟನ್ನು ನಾವು ಇಂಪ್ಲಿಸಿಟ್ ಫಂಕ್ಷನ್ ಡೆರಿವೇಟಿವ್ನ ನೋಡಲಿಕ್ಕೆ ಯೂಸ್ ಮಾಡ್ತೀವಿ. ಈಗ ಇಲ್ಲಿ u ಜಾಗದಲ್ಲಿ y ಇದ್ದರೆ ಏನಾಗುತ್ತೆ? dy/dx ಆಫ್ y³ 3y² ಇಂಟು dy/dx ಆಗುತ್ತೆ. ಹಾಗೆಯೇ ಇಫ್ y ಈಸ್ ಎ ಫಂಕ್ಷನ್ ಆಫ್ x, ದೆನ್ dy/dx ಆಫ್ y⁵ ಏನಾಗುತ್ತೆ? 5y⁴ ಇಂಟು dy/dx. ನೆಕ್ಸ್ಟ್ dy/dx ಆಫ್ √y ಏನಾಗುತ್ತೆ? 1/2√y ಇಂಟು dy/dx. dy/dx ಆಫ್ cos y ಏನಾಗುತ್ತೆ? ಮೈನಸ್ sin y ಇಂಟು dy/dx. dy/dx ಆಫ್ sec y ಏನಾಗುತ್ತೆ? sec y ಇಂಟು tan y ಇಂಟು dy/dx. ಹಾಗಾಗಿ ಈ ಥರ ನೀವು ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನು ಬರೀಲಿಕ್ಕೆ ಆಗುತ್ತೆ. ಈಗ ನಾನು ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಹೇಗೆ ನೋಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಮತ್ತು ವೈ ಇರುತ್ತೆ. ಅಂದರೆ ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್. ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಡಿಫರೆನ್ಷಿಯೇಟ್ ದಿ ರಿಲೇಷನ್ಶಿಪ್ ಡೈರೆಕ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಆ್ಯಸ್ ಇಟ್ ಈಸ್ ಅದನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ನಂತರ ಅಪ್ಲೈ ಚೈನ್ ರೂಲ್ ಆ್ಯಂಡ್ ಕಂಪ್ಲೀಟ್ ದಿ ಪ್ರೊಸೆಸ್ ಆಫ್ ಡಿಫರೆನ್ಷಿಯೇಷನ್. ಅಲ್ಲಿ ಡಿಫರೆನ್ಷಿಯೇಷನ್ ಪ್ರೊಸೆಸನ್ನು ಮೊದಲಿಗೆ ಕಂಪ್ಲೀಟ್ ಮುಗಿಸ್ಕೊಳ್ಬೇಕು. ನಂತರ ಸಪ್ರೇಟ್ ದಿ ಟರ್ಮ್ಸ್ ವಿತ್ dy/dx ಆ್ಯಂಡ್ ವಿದೌಟ್ dy/dx. ಆ ಡಿಫರೆನ್ಷಿಯೇಷನ್ ಮುಗಿದಾಗ ಕೆಲವೊಂದು ಟರ್ಮ್ನಲ್ಲಿ dy/dx ಇರುತ್ತೆ, ಮತ್ತು ಕೆಲವೊಂದು ಟರ್ಮಲ್ಲಿ dy/dx ಇರುವುದಿಲ್ಲ. ಅದನ್ನು ಸಪ್ರೇಟ್ ಮಾಡಿ ಬರೀಬೇಕು. ಆ್ಯಂಡ್ ಫೈನಲ್ ಸ್ಟೆಪ್ನಲ್ಲಿ dy/dxನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಬರೀಬೇಕು. ಇದು ಮೆಥಡ್ ಆಫ್ ಫೈಂಡಿಂಗ್ ದಿ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಈಗ ಒಂದು ಕ್ವಶನ್ ನೋಡಿ. ಫೈಂಡ್ dy/dx ಇಫ್ y + sin y = cos x. ಈಗ y + sin y = cos x ಅನ್ನು ಕನ್ಸಿಡರ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು. dy/dx ಆಫ್ y + sin y = dy/dx ಆಫ್ cos x. dy/dx ಆಫ್ y + dy/dx ಆಫ್ sin y ಆಗುತ್ತೆ. ಅಂದರೆ dy/dx + dy/dx ಆಫ್ sin y dy/dx ಆಫ್ cos x ಅಂದ್ರೇನು? ಮೈನಸ್ sin x. ನೆಕ್ಸ್ಟ್ ಸ್ಟೆಪಲ್ಲಿ ನೋಡಿ, dy/dx ಪ್ಲಸ್ dy/dx ಆಫ್ sin y, ಡೆರಿವೇಟಿವ್ ಆಫ್ sin y ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ? cos y dy/dx ಮೈನಸ್ sin x. ಇಲ್ಲಿ dy/dx ಎಲ್ಲ ಒಂದೇ ಸೈಡಲ್ಲಿದೆ, ಕಾಮನ್ ತೊಗೊಳ್ಬೋದು. dy/dx ಇಂಟು 1 + cos y ಮೈನಸ್ sin x, ಅಥವಾ dy/dx ಮೈನಸ್ sin x ಡಿವೈಡೆಡ್ ಬೈ 1 + cos y. ಇದು ಆನ್ಸರ್. when 1 + cos y is not equal to 0. Next question. If 2x + 3y = sin x, find dy/dx. Similar question ಇದು. Given is 2x + 3y = sin x. Differentiating with respect to x, 2 into derivative of x is to 1 plus 3 into dy/dx is equal to derivative of sin x ಏನಾಗುತ್ತೆ? cos x. ಈಗ 3 dy/dx is equal to cos x minus 2. ಹಾಗಾಗಿ dy/dx is equal to cos x minus 2 divided by 3. ನೆಕ್ಸ್ಟ್ ಕ್ವಶನ್ ನೋಡಿ.
If 2x plus 3y is equal to sin y, find dy by dx. Given is 2x plus 3y is equal to sin y. Differentiating with respect to x, d by dx of 2x, derivative of 2x is 2 into 1 plus derivative of 3y is plus 3 dy by dx is equal to derivative of sin y with respect to x is cos y dy by dx. ಈಗ cos y dy by dx ಇದೆ ರೈಟ್ ಸೈಡಲ್ಲಿ, ಹಾಗಾಗಿ dy by dx ಇರೋ ಟರ್ಮ್ನೆಲ್ಲ ಒಂದು ಸೈಡಿಗೆ ತಗೊಬರಬೇಕು. 2 is equal to cos y dy by dx minus 3 dy by dx. dy by dx ಕಾಮನ್ ತಗೊಂಡ್ರೆ dy by dx into cos y minus 3 is equal to 2. ಹಾಗಾಗಿ dy by dx is equal to 2 divided by cos y minus 3. Next question. If ax plus by square is equal to cos y, find dy by dx. Here given is ax plus by square is equal to cos y. Differentiating with respect to x, dy by dx of ax andre a plus dy by dx of by square, b constant, derivative of y square ಏನು 2y dy by dx is equal to derivative of cos y minus sin y dy by dx. ಈಗ dy by dx ಇರೋದನ್ನು ಲೆಫ್ಟ್ ಸೈಡ್ ತಗೊಬರೋಣ. ಏನಾಗುತ್ತೆ 2by dy by dx plus sin y dy by dx is equal to minus a. dy by dx ಕಾಮನ್ ತಗೊಂಡ್ರೆ dy by dx into 2by plus sin y is equal to minus a. ಹಾಗಾಗಿ dy by dx ಏನಾಗುತ್ತೆ minus a divided by 2by plus sin y. Next question ನೋಡಿ. If xy plus y square is equal to tan x plus y, find dy by dx. Given is xy plus y square is equal to tan x plus y. Differentiating with respect to x, dy by dx of xy plus dy by dx of y square is equal to dy by dx of tan x plus dy by dx of y. ಇಲ್ಲಿ dy by dx of xy ನೋಡಬೇಕಿದ್ರೆ ನೀವು ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಬೇಕು. ಏನಾಗುತ್ತೆ ಫಸ್ಟ್ ಫಂಕ್ಷನ್ x ಇಂಟು dy by dx of y plus ಸೆಕೆಂಡ್ ಫಂಕ್ಷನ್ y ಇಂಟು dy by dx of x plus dy by dx of y square ಅಂದರೆ 2y dy by dx is equal to dy by dx of tan x ಅಂದ್ರೇನು sec square x plus dy by dx. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ x ಇಂಟು dy by dx ಪ್ಲಸ್ y ಇಂಟು dy by dx of x ಅಂದರೆ ಎಷ್ಟು 1 ಪ್ಲಸ್ 2y dy by dx is equal to sec square x plus dy by dx. ಈಗ dy by dx ಇರುವ ಟರ್ಮ್ನೆಲ್ಲ ಲೆಫ್ಟ್ ಸೈಡಿಗೆ ತಗೊಂಡು ಬರೋಣ. x dy by dx plus 2y dy by dx minus dy by dx is equal to sec square x minus y. y ರೈಟ್ ಸೈಡಿಗೆ ತಗೊಂಡ್ಬಂದರೆ minus y. ಆ್ಯಂಡ್ dy by dx ಕಾಮನ್ ತಗೊಳ್ಬೇಕು. dy by dx ಇಂಟು x plus 2y minus 1 is equal to sec square x minus y. ಹಾಗೆ dy by dx is equal to sec square x minus y divided by x plus 2y minus 1 and ಇದು dy by dx. Next question. If x square plus xy plus y square is equal to 100, find dy by dx. ಈಗ given expression is x square plus xy plus y square is equal to 100. Differentiating with respect to x, dy by dx of x square plus xy plus y square is equal to dy by dx of 100. And that is equal to dy by dx of x square plus dy by dx of xy plus dy by dx of y square is equal to dy by dx of 100 is to 0. ಯಾಕಂದರೆ 100 ಕಾನ್ಸ್ಟೆಂಟ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ is to 2x. ಇಲ್ಲಿಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ x ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ x dy by dx ಪ್ಲಸ್ y ಇಂಟು dy by dx ಆಫ್ x ಪ್ಲಸ್ ಡೆರಿವೇಟಿವ್ ಆಫ್ y ಸ್ಕ್ವೇರ್ ಅಂದ್ರೇನು 2y dy by dx is equal to 0. ಈಗ dy by dx ಇರೋ ಟರ್ಮ್ ಲೆಫ್ಟ್ ಸೈಡಿಗೆ ಬರೋಣ. ಒಂದು x dy by dx ಪ್ಲಸ್ 2y dy by dx is equal to ಮೈನಸ್ 2x. ಇದು 1 ಆಗುತ್ತೆ ಯಾಕಂದರೆ dy by dx ಆಫ್ x ಅಂದರೆ ಎಷ್ಟು 1. ಹಾಗೆ ಮೈನಸ್ 2x ಮೈನಸ್ y. ಆ್ಯಂಡ್ dy by dx ಕಾಮನ್ ತಗೊಂಡ್ರೆ dy by dx ಇಂಟು x plus 2y is equal to minus of 2x plus y. Hence dy by dx ಅಂದ್ರೇನು minus of 2x plus y divided by x plus 2y. Next question.
If x cube plus x square y plus xy square plus y cube is equal to 81, find dy by dx. ಈಗ ಗಿವನ್ ಎಕ್ಸ್ಪ್ರೆಷನ್ ಏನು, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು 81. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 81. ಈಗ ಸಮ್ ರೂಲ್ ಅಪ್ಲೈ ಮಾಡಿದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು 0. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಎಷ್ಟು, 3x ಸ್ಕ್ವೇರ್. ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡುವ. ಫಸ್ಟ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಸಹ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ವೈ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ದಟ್ ಈಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ y ಇಂಟು 2x, ಯಾಕಂದರೆ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು 2x ಪ್ಲಸ್ y ಇಂಟು 2x ಪ್ಲಸ್ ಎಕ್ಸ್ ಇಂಟು 2y ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ y ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಎಷ್ಟು 1 ಪ್ಲಸ್ 3y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಡಿ ವೈ ಬೈ ಡಿ ಎಕ್ಸ್ ಇರುವ ಟರ್ಮ್ನೆಲ್ಲ ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2xy ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 3y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3x ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಲ್ಲದೆ ಇರುವ ಟರ್ಮ್ನೆಲ್ಲ ರೈಟ್ ಸೈಡಿಗೆ ತಗೊಂಡು ಬರ್ತಾ ಇದ್ದೀನಿ. ಮೈನಸ್ 2xy ಮೈನಸ್ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 3y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 3x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಫೈನಲ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು minus of 3x square plus 2xy plus y square divided by x square plus 2xy plus 3y square. Next question ನೋಡಿ. If sin square y plus cos of xy is equal to k, find dy by dx. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಕ್ವಶನು. ಫಸ್ಟ್ sin square y plus cos of xy is equal to k ಅನ್ನು ಕನ್ಸಿಡರ್ ಮಾಡೋಣ. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಕೆ. ಸಮ್ ರೂಲ್ ಅಪ್ಲೈ ಮಾಡಿದರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಕೆ ಅಂದರೆ 0. ಈಗ ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ವೈ ಹೋಲ್ ಸ್ಕ್ವೇರ್, ಇಲ್ಲಿ ನಾವು ಚೈನ್ ರೂಲ್ ಅಪ್ಲೈ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಸೈನ್ ವೈ ಹೋಲ್ ಸ್ಕ್ವೇರ್ ಇದೆ, ಯು ಅಂತ ತಗೊಂಡ್ರೆ 2u ಅಂದರೆ 2 sin y ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಎಕ್ಸ್ ವೈ ಏನಾಗುತ್ತೆ ನೋಡಿ, ಡೆರಿವೇಟಿವ್ ಆಫ್ ಕಾಸ್ ಯು ಅಂದರೆ ಏನಾಗುತ್ತೆ ಮೈನಸ್ ಸೈನ್ ಯು ಪ್ಲಸ್ ಮೈನಸ್ ಸೈನ್ ಎಕ್ಸ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ದಟ್ ಈಸ್ 2 sin y ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ವೈ ಏನು ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಸೈನ್ ಎಕ್ಸ್ ವೈ. ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ 2 sin y ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಸೈನ್ ಎಕ್ಸ್ ವೈ ಇಂಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು 1 ಇಸ್ ಈಕ್ವಲ್ ಟು 0. ದಟ್ ಈಸ್ 2 sin y ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಸೈನ್ ಎಕ್ಸ್ ವೈ, ಅದನ್ನು ರೈಟ್ ಸೈಡ್ ತಗೊಬಂದರೆ ಇಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ವೈ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ 2 sin y ಕಾಸ್ ವೈ ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ವೈ. ಫೈನಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ವೈ ಡಿವೈಡೆಡ್ ಬೈ 2 sin y ಕಾಸ್ ವೈ ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ. ಇದು ಡಿ ವೈ ಬೈ ಡಿ ಎಕ್ಸ್. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ಆಫ್ ಫೈಂಡಿಂಗ್ ದಿ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಇದೆ, ದಟ್ ಈಸ್ ಲಾಗರಿದಮಿಕ್ ಡಿಫರೆನ್ಷಿಯೇಷನ್. ಆ ಕಾನ್ಸೆಪ್ಟನ್ನು ಹೇಳ್ತೀನಿ. ಥ್ಯಾಂಕ್ ಯು.